ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲವನ್ನೂ ಬಲವಂತದಿಂದ ಬೆದರಿಕೆಯ ತಂತ್ರಗಳಿಂದ ಪಡ್ಕೊಂಡು ಬಿಡಬಹುದು ಅನ್ನೋ ಡೊನಾಲ್ಡ್ ಟ್ರಂಪ್ ನಂಬಿಕೆಗೆ ಮತ್ತೆ ಪೆಟ್ಟು ಬಿದ್ದಿದೆ. ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಪೋರ್ಟ್ ಅನ್ನ ನಾವು ಮತ್ತೆ ತಗೋತೀವಿ, ಅದರ ಬಗ್ಗೆ ಅಫ್ಘಾನಿಸ್ತಾನದ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ ಟ್ರಂಪ್ಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ನಿರಾಸೆಯನ್ನುಂಟು ಮಾಡ್ತಾ ಇದೆ. ಅಮೆರಿಕ ಬೇಕಿದ್ರೆ ನಮ್ಮಲ್ಲಿ ಪ್ರವಾಸಕ್ಕೆ ಬರಲಿ, ಅಫ್ಘಾನಿಸ್ತಾನದ ಟೂರ್ ಅನ್ನ ಎಂಜಾಯ್ ಮಾಡ್ಕೊಂಡು ಹೋಗಲಿ, ಅಷ್ಟೇ ಹೊರತು ನಮ್ಮ ವಾಯುನೆಲೆ ಅಲ್ಲ, ಒಂದೇ ಒಂದು ಇಂಚು ನೆಲವನ್ನು ಕೂಡ ನಾವು ಮತ್ತೆ ಅಮೆರಿಕಾಗೆ ಕೊಡುವುದಿಲ್ಲ, ಅದು ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಅಂತ ಅಫ್ಘಾನ್ ತಾಲಿಬಾನ್ ಆಡಳಿತ ಹೇಳಿದೆ. ಹಾಗೆ ತೀರಾ ಹಠಕ್ಕೆ ಬಿದ್ದರೆ ಇನ್ನೊಂದು 20 ವರ್ಷ ನಾವು ಅಮೆರಿಕ ಜೊತೆ ಯುದ್ಧ ಮಾಡೋದಕ್ಕೆ ಕೂಡ ಸಿದ್ಧ ಅಂತ ತಾಲಿಬಾನ್ ಹೇಳ್ತಾ ಇದೆ. ಈಗ ಅಮೆರಿಕ ಬಾಗ್ರಾಮ್ ಬೇಸ್ಗಾಗಿ ಏನೆಲ್ಲ ಮಾಡಬಹುದು ಅನ್ನೋದು ಮತ್ತು ಅಮೆರಿಕದ ಮುಂದಿನ ಪ್ರಯತ್ನಗಳು ಭಾರತ ಮತ್ತು ಪಾಕಿಸ್ತಾನಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಬಾಗ್ರಾಮ್ ಬೇಸ್ ಅಮೆರಿಕಾಗೆ ಯಾಕೆ ಬೇಕು, ಅದನ್ನು ಕೊಡೋದಿಲ್ಲ ಅಂತ ಅಫ್ಘಾನಿಸ್ತಾನ ಯಾಕೆ ಹೇಳ್ತಾ ಇದೆ, ಇದರ ಹಿಂದೆ ಚೈನಾ ಹಾಗೂ ರಷ್ಯಾಗಳ ಕೈವಾಡ ಎಷ್ಟಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಫ್ಘಾನಿಸ್ತಾನ ಅನ್ನೋದು ಶತಮಾನಗಳ ಹಿಂದೆ ಈ ಭಾಗದಲ್ಲಿ ರಷ್ಯಾ ಹಾಗೂ ಪಶ್ಚಿಮದ ದೇಶಗಳ ನಡುವಿನ ಗ್ರೇಟ್ ಗೇಮ್ನ ಭಾಗ ಆಗಿತ್ತು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದ ಕಾಲದಲ್ಲಿ ಅಫ್ಘಾನಿಸ್ತಾನವನ್ನ ಬ್ರಿಟಿಷ್ ಇಂಡಿಯಾ ಬಫರ್ ಝೋನ್ ಥರ ನೋಡ್ತಾ ಇತ್ತು. ಇನ್ನು ಬ್ರಿಟಿಷರು ಎದ್ದು ಹೋದ್ರು, ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ನ ಪ್ರಭಾವ ಹೆಚ್ಚಾಯಿತು. ಶೀತಲ ಸಮರದ ಕಾಲದಲ್ಲಿ ಏಷ್ಯಾದ ಮೇಲೆ ತನ್ನ ಹಿಡಿತ ಸಾಧಿಸಬೇಕು ಅಂತ ಹೊರಟ ಅಮೆರಿಕ ರಷ್ಯಾದ ವಿರುದ್ಧ ಪಾಕಿಸ್ತಾನವನ್ನು ಬಳಸಿಕೊಂಡು ಅಫ್ಘಾನಿಸ್ತಾನದಲ್ಲಿ ಮುಜಾಹಿದೀನ್ಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಹಣ, ಆಯುಧ, ತರಬೇತಿ ಎಲ್ಲವನ್ನೂ ಕೊಡಿಸಿ ಸೋವಿಯತ್ ಸೇನೆಯ ವಿರುದ್ಧ ಯುದ್ಧಕ್ಕೆ ನಿಲ್ಲಿಸಿತು. ಮುಂದೆ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಪಡೆಗಳಿಗುಂಟಾದ ಸೋಲು ಸೋವಿಯತ್ ಒಡೆದು ಹೋಗೋದಕ್ಕೆ ಕಾರಣ ಕೂಡ ಆಯಿತು. ಆದರೆ ಅಫ್ಘಾನಿಸ್ತಾನದ ಸಮಸ್ಯೆ ಬಗೆಹರಿಲಿಲ್ಲ. ಸೋವಿಯತ್ ಎದ್ದು ಹೋದ್ಮೇಲೆ ಅಲ್ಲಿ ತಾಲಿಬಾನಿಗಳ ಆಡಳಿತ ಶುರುವಾಯಿತು. ಅವರಿಗೆ ಅವತ್ತಿಗೂ ಆಡಳಿತ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಇವತ್ತಿಗೂ ಅವರಿಗೆ ಅದು ಗೊತ್ತಿರೋದು ಅಷ್ಟಷ್ಟರಲ್ಲೇ ಇದೆ. ಇಡೀ ಅಫ್ಘಾನಿಸ್ತಾನವನ್ನು ಅವರು 7ನೇ ಶತಮಾನಕ್ಕೆ ತಗೊಂಡು ಹೋದ್ರು. ಅಲ್ಲಿ ಶರಿಯಾ ಕಾನೂನುಗಳು ಶುರುವಾದವು. ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗಳಿಗೆ ಅಫ್ಘಾನಿಸ್ತಾನ ಅನ್ನೋದು ಬ್ರೀಡಿಂಗ್ ಸೆಂಟರ್ ಥರ ತಯಾರಾಯಿತು. ಕಡೆಗೆ ಅಮೆರಿಕ ಮೇಲೆ ಅಫ್ಘಾನ್ ನೆಲದಿಂದ ದಾಳಿ ನಡೀತು. ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು ಅಫ್ಘಾನಿಸ್ತಾನದ ಮೇಲೆ ಮುರ್ಕೊಂಡು ಬಿದ್ವು. ಅದು 20 ವರ್ಷಗಳ ಸಂಘರ್ಷಕ್ಕೆ ಕಾರಣ ಆಯಿತು. ಆ ಸಂದರ್ಭದಲ್ಲಿ ತಾಲಿಬಾನಿಗಳಿಂದ ಅಧಿಕಾರವನ್ನು ಕಿತ್ಕೊಂಡು ಅಲ್ಲೊಂದು ಪ್ರಜಾಪ್ರಭುತ್ವದಂಥ ಕೈಗೊಂಬೆ ಸರ್ಕಾರವನ್ನು ರಚನೆ ಮಾಡಿ ಅಮೆರಿಕ ಸರ್ಕಾರದ ರಕ್ಷಣೆಗೆ ತನ್ನ ಸೇನೆಯನ್ನು ನಿಲ್ಲಿಸಿತು. ಆದರೆ ಆ ಸರ್ಕಾರ ಸ್ವತಂತ್ರವಾಗಿ ಶಕ್ತಿ ಪಡ್ಕೊಳ್ಳಿಲ್ಲ. 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ಎದ್ದು ಹೋಗ್ತಿದ್ದಂತೆ ಮತ್ತೆ ತಾಲಿಬಾನ್ ಅಲ್ಲಿನ ಸರ್ಕಾರದ ಮೇಲೆ ಬಿತ್ತು. ಅದನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ತನ್ನ ಕೈಗೆ ತಗೊಳ್ತು. ಈಗಲ್ಲಿ ಮತ್ತೆ ತಾಲಿಬಾನ್ ಸರ್ಕಾರ ಇದೆ. ಅಮೆರಿಕ ಸೇನೆ ಅಫ್ಘಾನಿಸ್ತಾನದಿಂದ ಎದ್ದು ಹೋಗಿದೆ. ಈ ಬಾರಿ ತಾಲಿಬಾನಿಗಳಿಗೆ ಅಂದ್ರೆ ಯಾರು 35 ವರ್ಷಗಳ ಹಿಂದೆ ಸೋವಿಯತ್ನ ಸೋಲಿಗೆ ಕಾರಣ ಆಗಿದ್ರೋ ಅದೇ ತಾಲಿಬಾನ್ ಪಡೆಗಳ ಬೆಂಬಲಕ್ಕೆ ರಷ್ಯಾ ನಿಂತಿದೆ. ರಷ್ಯಾ ತಾಲಿಬಾನ್ ಸರ್ಕಾರಕ್ಕೆ ರಾಜತಾಂತ್ರಿಕ ಬೆಂಬಲವನ್ನು ಕೂಡ ಕೊಟ್ಟಿದೆ. ಗೆಳೆಯರೆ, ಈ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ರಾಜಕಾರಣಗಳು ಅವೆಲ್ಲ ಹೀಗೆ ಇರುತ್ತವೆ. ಅಲ್ಲಿ ಶಾಶ್ವತ ಮಿತ್ರ, ಶಾಶ್ವತ ಶತ್ರು ಯಾರೂ ಇರುವುದಿಲ್ಲ. ಹಾಗೆ ಉಚಿತವಾಗಿ ಕೂಡ ಅಲ್ಲೇನೂ ಸಿಗೋದಿಲ್ಲ. ಅಲ್ಲಿ ಎಲ್ಲವೂ ಲಾಭ ನಷ್ಟಗಳ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ. ಸದ್ಯಕ್ಕೆ ಅಫ್ಘಾನಿಸ್ತಾನದಲ್ಲಿನ ಮಿನರಲ್ಸ್ ಮೇಲೆ ಚೈನಾ ಕಣ್ಣಿಟ್ಟಿದೆ. ಅಫ್ಘಾನಿಸ್ತಾನದ ಮೂಲಕ ಯುರೋಪನ್ನು ತಲುಪೋದಕ್ಕೆ ಅವರಿಗೆ ಭೂಮಾರ್ಗ ಕೂಡ ಬೇಕು. ಇನ್ನು ತಾಲಿಬಾನಿಗಳಿಗೆ ಹಣ ಬೇಕು. ಅಮೆರಿಕ ಅವರ ಅಸೆಟ್ಸ್ ಅನ್ನ ಫ್ರೀಸ್ ಮಾಡಿಟ್ಟುಕೊಂಡಿದೆ. ಹೀಗಾಗಿ ಯಾರು ಹಣ ಕೊಡ್ತಾರೆ ಅವರ ಜೊತೆ ತಾಲಿಬಾನ್ ನಿಂತ್ಕೊಳ್ಳುತ್ತೆ. ಅಮೆರಿಕ ಕೂಡ ಒಂದಷ್ಟು ಹಣವನ್ನು ಕಳ್ಳ ಮಾರ್ಗಗಳ ಮೂಲಕ ತಾಲಿಬಾನ್ಗೆ ಕೊಡ್ತಾ ಇದೆ. ಚೈನಾನು ಅಲ್ಲಿ ಹೂಡಿಕೆ ಮಾಡ್ತಾ ಇದೆ. ತಾಲಿಬಾನಿಗಳು ಇಬ್ಬರ ಜೊತೆಗೂ ಚೆನ್ನಾಗೇ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ಗೆ ಮತ್ತೆ ಅಫ್ಘಾನಿಸ್ತಾನದಲ್ಲಿನ ಬಾಗ್ರಾಮ್ ಏರ್ ಬೇಸ್ ಕನಸಲ್ಲಿ ಬರುವುದಕ್ಕೆ ಶುರುವಾಗಿರಬೇಕು. ಯಾಕೆಂದ್ರೆ ಈ ಏರ್ ಬೇಸ್ ಏಷ್ಯಾದಲ್ಲಿ ತುಂಬಾ ಆಯಕಟ್ಟಿನ ಜಾಗದಲ್ಲಿದೆ. ಈ ಭೂಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಕಟ್ ಹಾಕೋದಕ್ಕೆ, ಹಾಗೆ ರಷ್ಯಾದ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಈಗ ಅಫ್ಘಾನಿಸ್ತಾನಕ್ಕೆ ಮತ್ತೆ ಅಮೆರಿಕ ಬರಬೇಕು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಇರಬೇಕು ಅಂತ ಟ್ರಂಪ್ ಬಯಸೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಬಾಗ್ರಾಮ್ ನಮಗೆ ಬೇಕು ಅಂತ ಕೇಳತೊಡಗಿದ್ದಾರೆ. ಇನ್ನು ನಮಗೇನಾದರೂ ಬೇಕು ಅಂದರೆ ಸಂಬಂಧಪಟ್ಟವ್ರ ಜೊತೆ ಕೂತು ಮಾತಾಡಬೇಕು. ಅವ್ರಿಗೇನು ಬೇಕು ಅದನ್ನು ಕೊಡಬೇಕು, ತಮಗೇನು ಬೇಕು ಅದನ್ನು ಪಡ್ಕೋಬೇಕು. ಆದರೆ ಟ್ರಂಪ್ ಸ್ಟೈಲು ಹಾಗಲ್ಲ. ಆತ ಈ ಹಳೆ ಕಾಲದ ಜಮೀನ್ದಾರಿ ಶೈಲಿಯ ವ್ಯಾಪಾರಿ ಥರ ಆಡ್ತಾರೆ. ಎಲ್ಲವನ್ನು ಬೆದರಿಕೆಗಳ ಮೂಲಕ, ಒತ್ತಡಗಳ ಮೂಲಕ ಸಾಧಿಸಿಕೊಂಡು ಬಿಡಬೇಕು ಅಂತ ಭಾವಿಸ್ತಾರೆ. ಅದು ಯುರೋಪಿಯನ್ ದೇಶಗಳು ಮತ್ತು ಅಮೆರಿಕದ ಮೇಲೆ ವಿಪರೀತ ಆಧಾರಪಟ್ಟ ದೇಶಗಳಿವೆಯಲ್ಲ, ಅವುಗಳ ವಿಷಯದಲ್ಲಿ ನಡೀಬಹುದು. ಆದರೆ
ಎಲ್ಲ ದೇಶಗಳ ವಿಷಯದಲ್ಲೂ ಒಂದೇ ಸ್ಟೈಲು, ಒತ್ತಡ, ಬೆದರಿಕೆಗಳು ಇವು ಕೆಲಸ ಮಾಡೋದಿಲ್ಲ. ಈಗ ಟ್ಯಾರಿಫ್ ವಿಷಯದಲ್ಲಿ ನೋಡಿ, ಟ್ರಂಪ್ ಟ್ಯಾರಿಫ್ ಅಂದ ಕೂಡಲೇ ಜಪಾನ್, ಆಸ್ಟ್ರೇಲಿಯಾ, ತೈವಾನ್, UK, ಯುರೋಪಿಯನ್ ಯೂನಿಯನ್ನ ದೇಶಗಳು ಇವೆಲ್ಲ ಥರ್ಗುಟ್ಟಿ ಓಡ್ ಹೋಗಿ ಟ್ರಂಪ್ ಜೊತೆ ಒಪ್ಪಂದ ಮಾಡಿಕೊಂಡು ಅಮೆರಿಕಾದಲ್ಲಿ ಬಿಲಿಯಾಂತರ ಡಾಲರ್ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಕೂಡ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕಿ ಬಂದ್ವು. ಹಾಗಂತ ಟ್ಯಾರಿಫ್ನಿಂದ ಅವರಿಗೆ ಮುಕ್ತಿ ಸಿಗ್ತಾ ಅಂದ್ರೆ ಅಂಥ ದೇಶಗಳ ಮೇಲೆ ಕೂಡ ಟ್ರಂಪ್ 15% ಟ್ಯಾರಿಫ್ ಅನ್ನ ಹೇರದೇ ಬಿಡಲಿಲ್ಲ. ಆದ್ರೆ ಚೈನಾ ಅಂಥದ್ದೇನು ಮಾಡಲಿಲ್ಲ. ನಮ್ಮ ಮೇಲೆ ಟ್ಯಾರಿಫ್ ಹೇರಿದ್ರೆ ನಾವು ನಿಮಗೆ ಕೊಡೋ ರೇರ್ ಅರ್ತ್ ಮಿನರಲ್ಸ್ ಅನ್ನ ನಿಲ್ಲಿಸ್ತೀವಿ ಅಂತೂ ಅಷ್ಟೇ. ಅಮೆರಿಕ ಚೈನಾದ ವಿಷಯದಲ್ಲಿ ಸಾಫ್ಟ್ ಆಯಿತು. ಇನ್ನು ಭಾರತ ಕೂಡ ಅಮೆರಿಕಾದ ಒತ್ತಡಗಳಿಗೆ ಮಣಿಲಿಲ್ಲ. ನಾವು ನಿಮಗೆ ಅದನ್ನ ನಿಲ್ಲಿಸ್ತೀವಿ, ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳೋದಕ್ಕೆ ಭಾರತದ ಬಳಿ ಅಂಥದ್ದೇನೂ ಇಲ್ಲ. ಆದರೂ ಭಾರತ ಅಮೆರಿಕಾದ ಮಾತು ಕೇಳೋದಕ್ಕೆ ಹೋಗಲಿಲ್ಲ. ರಷ್ಯಾದ ತೈಲ ಖರೀದಿಯನ್ನ ಹೆಚ್ಚು ಮಾಡ್ತು. ನೀವು ಟ್ಯಾರಿಫ್ ಅನ್ನ ರದ್ದು ಮಾಡದೇ ಇದ್ರೆ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತು. ಅಮೆರಿಕಾದಿಂದ ಖರೀದಿ ಮಾಡಬೇಕಿದ್ದ ವಿಮಾನ ಇಂಜಿನ್ಗಳನ್ನ ಫ್ರಾನ್ಸ್ನಿಂದ ಖರೀದಿ ಮಾಡ್ತೀವಿ ಅಂತೂ ಭಾರತ. F-35 ಬೇಡ, ರಫೇಲ್ ಖರೀದಿ ಮಾಡ್ತೀವಿ ಅಂತೂ ವಿಮಾನ ಖರೀದಿಯ ಒಪ್ಪಂದವನ್ನ ಕೂಡ ಸ್ಥಗಿತಗೊಳಿಸ್ತು. ಭಾರತ ಕೂಡ ಅಮೆರಿಕ ಜೊತೆ ಅಮೆರಿಕಾದ್ದೇ ಸ್ಟೈಲಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ ನಂತರ ಮೋದಿ ಇಸ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಟ್ರಂಪ್ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗಂತ ಭಾರತದ ಮೇಲೆ ಅಮೆರಿಕಾದ ಒತ್ತಡ ಏನು ಕಡಿಮೆ ಆಗಿಲ್ಲ. ಬದಲಿಗೆ ಅಮೆರಿಕಾದ ಮಾತನ್ನ ಕೇಳಲೇಬೇಕು ಅಂತ ಏನಿಲ್ಲ ಅನ್ನೋದನ್ನ ಭಾರತ ಜಗತ್ತಿನ ನಾನಾ ದೇಶಗಳಿಗೆ ತೋರಿಸಿಕೊಟ್ಟಂತಾಯ್ತು. ಈಗ ಅಫ್ಘಾನಿಸ್ತಾನ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ನಾವು ಅಮೆರಿಕಾಗೆ ನಮ್ಮ ಏರ್ ಬೇಸ್ ಅನ್ನು ಕೊಡೋದಿರಲಿ, ನಮ್ಮ ದೇಶದ 1 ಇಂಚು ನೆಲಾನು ಕೂಡ ಕೊಡೋದಿಲ್ಲ. ಬೇಕಾದ್ರೆ ಇನ್ನೂ ಒಂದು 20 ವರ್ಷ ಅಮೆರಿಕ ಜೊತೆ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಗೆಳೆಯರೆ, ಅಮೆರಿಕ ಕೇಳ್ತಾ ಇರೋ ಬಾಗ್ರಾಮ್ ಬೇಸ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ರಲ್ಲ, ಇದು ಚೈನಾದ ಶಿನ್ಜಿಯಾಂಗ್ ಪ್ರಾಂತದಲ್ಲಿನ ಚೈನಾ ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೆ ಹತ್ತಿರ ಇದೆ. ಹೀಗಾಗಿ ಇದು ನಮಗೆ ಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಆದ್ರೆ ವಿಷಯ ಇಷ್ಟೇ ಅಲ್ಲ. ಇರಾನ್ ವಿರುದ್ಧ ಕಾರ್ಯಾಚರಣೆ ಮಾಡಬೇಕಾಗಿ ಬಂದ್ರೆ ಅಮೆರಿಕಾಗೆ ಇಲ್ಲೊಂದು ಬೇಸ್ ಬೇಕಾಗುತ್ತೆ. ಹಾಗೆ ಈ ಏರ್ ಬೇಸ್ ರಷ್ಯಾ ಹಾಗೂ ಚೈನಾಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದೆ. ಅದಕ್ಕೆ ಬೇಕಾದ ತಾಂತ್ರಿಕ ನೆರವನ್ನ ಈಗ ರಷ್ಯಾ ಒದಗಿಸಿಕೊಡ್ತಾ ಇದೆ. ಈಗಾಗಲೇ ಚೈನಾ ಅಲ್ಲಿಗೆ ಬಂದಾಗಿದೆ. ಈ ಭಾಗವನ್ನ ಹೆಚ್ಚು ಆಕ್ರಮಿಸಿಕೊಳ್ತಾ ಹೋದಂತೆ ಇರಾನ್ ಕೂಡ ಇಲ್ಲಿ ಬಲಿಷ್ಠಗೊಳ್ತಾ ಹೋಗುತ್ತೆ. ಇದನ್ನ ಅಮೆರಿಕ ಸಹಿಸಿಕೊಳ್ತಾ ಇಲ್ಲ. ಹೀಗಾಗಿ ಅವರಿಗೆ ಬಾಗ್ರಾಮ್ ಬೇಕು. ಇನ್ನು ಬಾಗ್ರಾಮ್ ಬೇಸ್ ಇದೆಯಲ್ಲ, ಇದು ಸ್ಥಾಪನೆ ಆಗಿದ್ದು 1950ರ ಸಮಯದಲ್ಲಿ. ಸೋವಿಯತ್ ರಷ್ಯಾ ಮೊದಲಿದನ್ನ ನಿರ್ಮಾಣ ಮಾಡಿತು. ಇದು ಕಾಬೂಲ್ನಿಂದ ಈಶಾನ್ಯದಲ್ಲಿ ಸುಮಾರು 40 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಆಫ್ಘನ್ ಸೋವಿಯತ್ ಯುದ್ಧದ ಸಮಯದಲ್ಲಿ ಅಂದ್ರೆ 1979ರಿಂದ 1989ರ ನಡುವಿನ ರಷ್ಯಾ ಹಾಗೂ ಆಫ್ಘನ್ ಯುದ್ಧದ ಸಮಯದಲ್ಲಿ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತು. ಮುಂದೆ 2001ರ ನಂತರ ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು ಬಂದ್ವಲ್ಲ, ಆಗ ಇದು ನ್ಯಾಟೋ ಪಡೆಗಳ ಪ್ರಮುಖ ಕಾರ್ಯಾಚರಣೆಯ ಸ್ಥಾನ ಆಯಿತು. ಗೆಳೆಯರೆ, ಇದನ್ನು ಸೋವಿಯತ್ ನಿರ್ಮಾಣ ಮಾಡಿದ್ರು ಕೂಡ ಈ ಏರ್ ಬೇಸ್ ಅನ್ನ ಮೇಲ್ದರ್ಜೆಗೇರಿಸಿದ್ದು, ವಿಸ್ತರಿಸಿದ್ದು, ಆಧುನೀಕರಣವನ್ನ ಇದಕ್ಕೆ ಕೊಟ್ಟಿದ್ದು ಅಮೆರಿಕಾನೇ. ಹೀಗಾಗಿ ಇದು ನಮ್ಮಿಂದಲೇ ನಿರ್ಮಾಣವಾದ ಬೇಸ್ ಅಂತ ಅಮೆರಿಕ ಹೇಳ್ಕೊಳ್ಳುತ್ತೆ. ಇನ್ನು ಇಲ್ಲಿ 2 ರನ್ವೇಗಳಿವೆ. ಸುಮಾರು 10,000ಕ್ಕೂ ಹೆಚ್ಚು ಸೈನಿಕರಲ್ಲಿ ನೆಲೆಸೋದಕ್ಕೆ ಅವಕಾಶ ಇದೆ. ಆಸ್ಪತ್ರೆ, ರಡಾರ್ ವ್ಯವಸ್ಥೆ ಮತ್ತು ಡ್ರೋನ್ ಕಾರ್ಯಾಚರಣೆಗೆ ಬೇಕಾದ ಸೂಕ್ತ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಇದು ಸುಮಾರು 14 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತರಿಸಿಕೊಂಡಿದೆ. ಇಲ್ಲಿನ ರನ್ವೇ ಉದ್ದ 3000 ಮೀಟರ್. ಹೀಗಾಗಿ C-30, F-16, F-35 ಯುದ್ಧ ವಿಮಾನಗಳನ್ನ ಆಪರೇಟ್ ಮಾಡೋದಕ್ಕೆ ಇಲ್ಲಿಂದ ಸುಲಭ ಸಾಧ್ಯ ಆಗುತ್ತೆ. ಇನ್ನು 2001ರಿಂದ 2021ರವರೆಗೆ ಅಮೆರಿಕ ಸುಮಾರು $10 ಬಿಲಿಯನ್ ಗಿಂತ ಹೆಚ್ಚು ಹಣವನ್ನ ಈ ಏರ್ ಬೇಸ್ ನ ಅಭಿವೃದ್ಧಿಗಾಗಿ ಖರ್ಚು ಮಾಡಿದೆ. ಇಲ್ಲಿ ಅಮೆರಿಕದ ಪಡೆಗಳಿದ್ದಾಗ ಈ ಬಾಗ್ರಾಮ್ ಅನ್ನೋದೇ ಒಂದು ಪಟ್ಟಣದ ರೀತಿ ತಯಾರಾಗಿತ್ತು. ಸೈನಿಕರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಶಾಪಿಂಗ್ ಮಾಲ್ನಿಂದ ಹಿಡಿದು ಥಿಯೇಟರ್ ವರೆಗೆ ಪ್ರತಿಯೊಂದನ್ನು ಇಲ್ಲಿ ಸಿದ್ಧಗೊಳಿಸಲಾಗಿತ್ತು. ಇಂಥ ಬೇಸ್ ಅನ್ನ 2021ರಲ್ಲಿ ಅಮೆರಿಕ ಅಫ್ಘನರಿಗೆ ಬಿಟ್ಟು ಎದ್ದು ಹೋಯಿತು. ಕೂಡಲೇ ತಾಲಿಬಾನಿಗಳಿದನ್ನ ತಮ್ಮ ವಶಕ್ಕೆ ತಗೊಂಡು. ಇನ್ನು ತಾಲಿಬಾನ್ ಅಂದ ಕೂಡಲೇ 7ನೇ ಶತಮಾನದ ಮದರಸಾ ಛಾಪುಗಳವು, ಅವುಗಳಿಗೆ ವಾಯುಪಡೆ, ವಾಯುನೆಲೆ ಇದೆಲ್ಲ ಯಾಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಗೆಳೆಯರೆ, ತಾಲಿಬಾನ್ ತನ್ನದೇ ಆದ ಸೇನೆಯ ಜೊತೆ ವಾಯುಪಡೆಯನ್ನು ಕೂಡ ಹೊಂದಿದೆ. ಕಳೆದ ವರ್ಷ ಅವರು ಬಾಗ್ರಾಮ್ ಬೇಸಲ್ಲಿ ಒಂದು ಸೇನಾ ಕವಾಯತು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಇನ್ನವರ ವಾಯುಪಡೆಯನ್ನ ಇಸ್ಲಾಮಿಕ್ ಎಮಿರೇಟ್ ಏರ್ಫೋರ್ಸ್ IEAF ಅಂತ ಕರೀತಾರೆ. ಅಲ್ಲಿ 20ಕ್ಕೂ ಹೆಚ್ಚು MI-17, 10ರಿಂದ 15 ಅಮೆರಿಕದ UH-60 ಬ್ಲಾಕ್ ಹಾಕ್ ಮತ್ತು MD-530 ಮುಂತಾದ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳಿವೆ. ಬ್ರೆಜಿಲ್ ಮೂಲದ A-29 ಫೈಟರ್ ಜೆಟ್ಟುಗಳಿವೆ. C-208
F-38 ಕಾರ್ಗೋ ವಿಮಾನಗಳಲ್ಲಿವೆ. ಇನ್ನು ಆಫ್ಘನಿಸ್ತಾನದಲ್ಲಿ ಸುಮಾರು 1,30,000 ಸೈನಿಕರಿದ್ದಾರೆ. ಆ ಪೈಕಿ ಏರ್ ಫೋರ್ಸ್ ಸುಮಾರು 4,500 ಇಂದ 5,000 ಸದಸ್ಯರನ್ನು ಹೊಂದಿದೆ. ಇನ್ನು ಇಲ್ಲಿನ ಏರ್ ಫೋರ್ಸ್ಗೆ ಕೂಡ ಈ ಹಿಂದೆ ಅಮೆರಿಕ ಹಾಗೂ ನ್ಯಾಟೋ ಪಡೆಗಳೇ ತರಬೇತಿಯನ್ನು ಕೊಟ್ಟಿದ್ವು. ಅವತ್ತಿಗೆ ಆಫ್ಘನಿಸ್ತಾನದ ಅಧಿಕೃತ ಸೇನೆ ಏನಿತ್ತು ಅದರಲ್ಲಿ ಈ ಪೈಲಟ್ಗಳು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಸರ್ಕಾರ ಬದಲಾಯಿತು. ಆಡಳಿತ ತಾಲಿಬಾನ್ಗಳ ಕೈ ಸೇರಿದ ನಂತರ ಕೆಲವರು ದೇಶ ಬಿಟ್ಟು ಹೋದ್ರು. ಮತ್ತೆ ಕೆಲ ಸೈನಿಕರು ತಾಲಿಬಾನ್ ವಿರುದ್ಧ ಹೋರಾಟ ಮಾಡ್ತಾ ಇರೋ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ಸೇರ್ಪಡೆ ಆದ್ರು. ಮತ್ತೆ ಕೆಲವರು ತಜಿಕಿಸ್ತಾನಕ್ಕೆ ಓಡ್ ಹೋದ್ರು. ಮತ್ತೆ ಕೆಲವರನ್ನ ತಾಲಿಬಾನಿಗಳು ಕೊಂದು ಹಾಕಿದ್ರು. ಇನ್ನು ಕೆಲವರು ನಾವು ದೇಶದ ಜೊತೆ ನಿಲ್ತೀವಿ, ಸರ್ಕಾರ ಯಾವುದಾದ್ರೆ ನಮಗೇನು ಅಂತ ಹೇಳಿದ್ರು. ಅವರೀಗ ತಾಲಿಬಾನ್ ಸೇನೆಯಲ್ಲಿ ಮತ್ತು ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಈ ಹೊಸ ಪೈಲಟ್ಗಳಿಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಬಳಕೆ ಆಗ್ತಾ ಇರೋದು ಕೂಡ ಇದೇ ಬಾಗ್ರಾಮ್ ಏರ್ ಬೇಸು ಮತ್ತು ಅದರ ದುರಸ್ತಿ ಹಾಗೂ ಇನ್ನಿತರ ತಾಂತ್ರಿಕ ನೆರವನ್ನ ಅಲ್ಲಿ ರಷ್ಯಾ ಕೊಡ್ತಾ ಇದೆ. ಈಗ ಅಮೆರಿಕ ಆ ಏರ್ ಬೇಸ್ ಅನ್ನ ನಮಗೆ ಕೊಡಿ ಅಂತ ಕೇಳಿದೆ, ಆದ್ರೆ ಅದು ಸಾಧ್ಯವಾಗದ ಮಾತು ಅಂತ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಇನ್ನು ಅದನ್ನ ಹೇಗೆ ತಗೋಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ಮಾತುಗಳು ಟ್ರಂಪ್ ಬಾಯಲ್ಲಿ ಬಂದಿವೆ. ಹಾಗಂತ ಅಮೆರಿಕ ಆಫ್ಘನಿಸ್ತಾನದ ಜೊತೆ ಇನ್ನೂ ಒಮ್ಮೆ ಯುದ್ಧಕ್ಕಿಳಿಯುವ ತಪ್ಪನ್ನಂತೂ ಖಂಡಿತ ಮಾಡುವುದಿಲ್ಲ. ಆದರೆ ಅವರ ಮೇಲೆ ಮತ್ತಷ್ಟು ನಿರ್ಬಂಧಗಳನ್ನು ಹೇರಿ ಅವರ ಆರ್ಥಿಕ ಸ್ಥಿತಿಯನ್ನು ಕೆಡಿಸೋ ಕೆಲಸವನ್ನು ಅಮೆರಿಕ ಖಂಡಿತ ಮಾಡುತ್ತೆ. ಹಾಗೆ ತಾಲಿಬಾನ್ ವಿರುದ್ಧ ಪಂಶೀರ್ ಮೂಲಕ ಹೋರಾಟ ಮಾಡ್ತಾ ಇರೋ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ಗೆ ಕೂಡ ಅಮೆರಿಕ ಇನ್ನು ಮುಂದೆ ಸಹಾಯವನ್ನು ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು NRF ಅಂದ್ರೆ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಸಹಾಯಕ್ಕೆ ಅಮೆರಿಕ ನಿಂತರೆ ಬಹುಶಃ ತಜಿಕಿಸ್ತಾನ ಕೂಡ NRF ನ ಕಾರಣಕ್ಕೆ ಅಮೆರಿಕದ ಬೆಂಬಲಕ್ಕೆ ನಿಲ್ಲಬಹುದು. ಹಾಗೇನಾದರೂ ಆದರೆ ಅಮೆರಿಕಾಗೆ ತಜಿಕಿಸ್ತಾನದ ಬೇಸ್ ಸಿಗೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಬಾರಿ ಆಫ್ಘನಿಸ್ತಾನದ ವಿಷಯದಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಪಾಕಿಸ್ತಾನದಲ್ಲಿ TTP ದಾಳಿಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರನ್ನ ನಿಯಂತ್ರಿಸೋದಕ್ಕೆ ಪಾಕಿಸ್ತಾನದ ಆಡಳಿತ ಅಮೆರಿಕದ ನೆರವನ್ನೇನಾದರೂ ಬಯಸಿದರೆ ಮತ್ತೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ವಿರುದ್ಧ ಅಮೆರಿಕ ಹಾಗೂ ಪಾಕಿಸ್ತಾನದ ಆಟ ಶುರುವಾಗುತ್ತೆ. ಹಾಗೇನಾದರೂ ಆದರೆ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧಗಳು ಹಾಳಾಗುತ್ತವೆ. ಹಾಗಾಗದೇ ಇದ್ರೆ ಅಮೆರಿಕ ಬಲೂಚಿಸ್ತಾನದಲ್ಲಿ ಕೂಡ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಈ ಬಲೂಚಿಸ್ತಾನ ಪಾಕಿಸ್ತಾನದಿಂದ ದೂರ ಆದರೂ ಅಮೆರಿಕಾಗೆ ಏನು ಬೇಕು ಅದು ಅಲ್ಲಿ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಅವರು ಬಲೂಚನ್ನ ಬೇರ್ಪಡಿಸೋದಕ್ಕೆ ಬಲೂಚ್ ಪಡೆಗಳಿಗೆ ಸಹಾಯ ಮಾಡೋದಕ್ಕೆ ನಿಲ್ಲುವ ಸಾಧ್ಯತೆಗಳಿರುತ್ತವೆ. ಇದೆಲ್ಲದರ ನಡುವೆ ಭಾರತದ ನಿಲುವು ಏನಾಗುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಆಫ್ಘನಿಸ್ತಾನ ಅಮೆರಿಕದ ವಿರುದ್ಧ ತೊಡೆ ತಟ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.